ಕಡಕೋಳ ಮಡಿವಾಳೇಶ್ವರ ಪುರಾಣ ನೀವೆಲ್ಲರೂ ಕೇಳಿದ್ದೀರಿ. ಆದರೆ ನಾವು ಹೇಳೋದು ಏನೂ ಇಲ್ಲ, ಎಲ್ಲನೂ ಮುಗಿಸಿಬಿಟ್ಟಾರೆ ಅಂತಂದ್ರೆ. ಅಂತಹ ಸೊನ್ನದ ಶ್ರೀಗಳವರು ನಿಮ್ಮೆಲ್ಲರಿಗೂ ಮನಮುಟ್ಟುವ ಹಾಗೆ ಹೇಳಿದರು. ಆದರೆ 15 ದಿವಸಗಳ ಪರ್ಯಂತರವಾಗಿ ಮಹಾತ್ಮರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗವನ್ನು ನಿಮಗೇನಂತರ ತಿಳಿಸಿದ್ದಾರೆ. ಅದನ್ನು ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಹೋದಾಗ ಮಾತ್ರ ನಮ್ಮ ಜೀವನ ಏನಂತರ ಸಾರ್ಥಕ ಆಗ್ತದೆ. ಅದಕ್ಕೆ ಏನಂತಂದ್ರೆ ಸ್ವಾಮಿಗಳು ಹೇಳಿದರು, ನೀವು 15 ದಿವಸಗಳ ಪರ್ಯಂತರವಾಗಿ ಪುರಾಣ ಕೇಳಿರಿಯಪ್ಪ ಅಂತ ತಿಳ್ಕೊಂಡಂದ್ರೆ ನಿಮ್ಮ ಚಾರ್ಜು ಮತ 1 ವರ್ಷದವರೆಗೂ ಹಾಗೆ ಉಳಿಬೇಕು ಅಂತ ತಿಳ್ಕೊಂಡು ಹೇಳಿದರು. ನಿಜವಾಗಿರ್ತಕ್ಕಂಥದ್ದು ಯಾವ ಪ್ರಕಾರವಾಗಿ ಒಂದು ಟ್ಯಾಕ್ಟರ್ ಆಗಲಿ, ಕಾರ್ ಆಗಲಿ, ಜೀಪ್ ಆಗಲಿ ನಡಿಬೇಕಾದ್ರೆ, ಚಾಲೂ ಆಗಬೇಕಾದ್ರೆ ಬ್ಯಾಟ್ರಿ ಬೇಕೇ ಬೇಕು. ಬ್ಯಾಟ್ರಿ ಚಾರ್ಜ್ ಆಯ್ತಂದ್ರೆ ಅದು ಕಾರ್ ಏನೋ ಥರ ನಡೀತಾ ಇದೆ, ಜೀಪು ಕೂಡ ನಡೀತಾ ಇದೆ. ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂತಹ ಅಂಧಕಾರವನ್ನು ಹೋಗಿ ಸುಜ್ಞಾನವನ್ನು ಬೆಳಗಬೇಕಾದರೆ ಮಹಾತ್ಮರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವು ನಡೆದುಕೊಂಡು ಹೋದಾಗ ಮಾತ್ರ ನಮ್ಮ ಜೀವನ ಏನಂತರ ಪಾವನ ಆಗ್ತದೆ. ಅದನ್ನು ನಾವು ಚಾಚೂ ತಪ್ಪದೆ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಹೋಗಬೇಕಂತ ತಿಳ್ಕೊಂಡು ಈ ಸಂದರ್ಭದೊಳಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಹಿಂದೆ ನಮ್ಮ ಗುರುಗಳು ಅಪಾಸಯ್ಯನ ಒಂದು ಗವಿಯಲ್ಲಿ ಏನಂತಂದ್ರೆ ಈ ಹಳ್ಳ ದಾಟಿ ಇರತಕ್ಕಂಥ ಗವಿಯೊಳಗೆ ಏನಂತಾರೆ ಅನುಷ್ಠಾನ ಕೂತ್ಕೊಂಡಿದ್ದರು. ಯಾರಿಗೂ ಗುರ್ತಿಲ್ಲ. ಆದರೆ ತಿಂಗಳಾನುಗಟ್ಟಲೆ ಏನಂತಾರೆ ಹೋಗ್ಯದ. ಆದರೆ ಪ್ರತಿ ದಿವಸ ಏನಂತಂದ್ರೆ ಆ ಗವಿ ಹತ್ತಿರ ಆಕಳ ಹೋಗಿ ಏನಂತಾರೆ ಹಾಲನ್ನು ಏನಂತಾರೆ ಕೊಡ್ತಾ ಇತ್ತು. ಮನೆ ಯಜಮಾನ ಮನೆಗೆ ಆಕಳ ಬಂದಿರತಕ್ಕಂಥದ್ದು ನೋಡಿ ಕೆಚ್ಚೆಯಲ್ಲಿ ಹಾಲನೇ ಇಲ್ಲ, ಎಲ್ಲಿ ಹೋಗ್ತದ ಅಂತ ತಿಳ್ಕೊಂಡು ಕೇಳ್ತಾ ಇದ್ದಾನೆ, ವಿಚಾರ ಮಾಡ್ತಾ ಇದ್ದಾನೆ. ಅವಾಗ ಇದೇ ರೀತಿಯಾಗಿ 15 ದಿವಸ 20 ದಿವಸ ತಿಂಗಳುಗಟ್ಟಲೆ ಹೋಗ್ತಾ ಇದೆ. ಹೋದಾಗ ಏನಂತಾರ ಆ ಯಜಮಾನ ಆಕಳು ಎಲ್ಲಿ ಹೋಗ್ತದ ಅಂತ ತಿಳ್ಕೊಂಡು ನಾನು ಆಕಳು ಬೆನ್ನ ಹತ್ತಿ ಹೋಗ್ಬೇಕಂತ ತಿಳ್ಕೊಂಡು ಆಮೇಲೆ ಹೋಗ್ತಾ ಇದ್ದಾನೆ. ಉಪಾಸಯ್ಯನ ಒಂದು ಗವಿಯೊಳಗೆ ಆಕಳು ಏನಂತರ ಹೋಗಿ ಗುರು ಚೆನ್ನ ವೃಷಭೇಂದ್ರರಿಗೆ ಹಾಲನ್ನು ಏನಂತರ ಕೊಡ್ತಕ್ಕಂಥದ್ದಾಗ್ತದೆ. ಆವಾಗ ಆ ಕೊಟ್ಟಿರ್ತಕ್ಕಂಥದ್ದು ನೋಡಿ ಏನಂತಾರೆ ಆಕಳು ಹೊರಗೆ ಬರ್ತದೆ. ಮಾಲಕನು ಬಂದು ಏನಂತಾರೆ ಎಲ್ಲರಿಗೂ ಊರಿಗೆ ಎಲ್ಲರಿಗೂ ತಿಳಿಸ್ತಾ ಇದ್ದಾನೆ. ಅಲ್ಲಿ ಒಬ್ಬರು ಮಹಾತ್ಮರು ಏನಂತಾರೆ ಅನುಷ್ಠಾನ ಕೂತ್ಕೊಂಡಿದ್ದಾರೆ. ಹಾಲು ಏನಂತಾರೆ ದಿವಸ ಹೋಗಿ ಕೊಟ್ಟು ಬರ್ತಾ ಇದೆ. ಆದರೆ ಯಾರು ಕೂತ್ಕೊಂಡಿದ್ದಾರೆ ಅನ್ನೋದು ಗುರುತಿಲ್ಲ. ಎಲ್ಲರೂ ಕಲಿತು ಏನಂತಾನೆ ಹೋಗೋಣ ಅಂತ ತಿಳ್ಕೊಂಡು ಎಲ್ಲ ಕೈನೂರದ ಭಕ್ತರು ಏನಂತಾರೆ ಉಪಾಸಯ್ಯನ ಗವಿಗೆ ಏನಂತಾರೆ ಹೋಗಿ ನೋಡ್ತಾರೆ. ಮಾಗಣಿಗೆರೆ ಶ್ರೀ ಗುರು ಚೆನ್ನ ವೃಷಭೇಂದ್ರರು ಅನುಷ್ಠಾನಕ್ಕೆ ಏನಂತಾರೆ ಕೂತ್ಕೊಂಡಿದ್ದರು. ಇದು ಪರಂಪರ ಕೈನೂರಕ್ಕೂ ನಮಗೂ ಏನಂತಾರೆ ಸಂಬಂಧವಾಗಿರ್ತಕ್ಕಂಥದ್ದು. ಆಮೇಲೆ ನಮ್ಮ ಗುರುಗಳು ಇದ್ದಾಗ ಕೂಡ ಏನಂತಾರೆ ಪುರಾಣ ನಡೀತಾ ಇತ್ತು. ಕೆಲವು ಕಾರಣಗಳಿಂದ ಏನಂತಾರೆ ಪುರಾಣ ಬಂದಾಗಿತ್ತು. ಮತ ಪುರಾಣ ಏನಂತಾರೆ ಕೈನೂರಾದ ಭಕ್ತರು ಕೂಡಿಕೊಂಡು ಪುರಾಣವನ್ನು ಏನಂತಾರೆ ಪ್ರಾರಂಭಗೊಳಿಸಿದ್ದಾರೆ. ಆ ಪುರಾಣ ಪರಂಪರೆಯಾಗಿ ಏನಂತಾರೆ ನಡೆದುಕೊಂಡು ಬರ್ತಕ್ಕಂಥದ್ದು ಆಗ್ಯದ. ಆದರೆ ಈ ವರ್ಷ ಏನಂತಂದ್ರೆ ನಮಗೆ ಬಹಳ ಸಂತೋಷ ಆಗ್ಯದ. ಯಾಕಂದ್ರೆ
ಸೊನ್ನದ ಶ್ರೀಗಳವರು ಏನಂತಾರೆ ಸಿಗಬೇಕಾದ್ರೆ ಕಷ್ಟ. ಆದರೆ ಏನಂತಾರೆ ನಮ್ಮ ಕೈನೂರದ ಭಕ್ತಿಗೆ ಮೆಚ್ಚಿ ಆಮೇಲೆ ಈ ಊರಿಗೆ ಏನಂತಾರೆ ಬಂದು ಆ ಕಡ್ಕೋಳ ಮಡಿವಾಳೇಶ್ವರ ಪುರಾಣ ಹೇಳಿದಾರಪ್ಪ ಅಂದ್ರೆ ನಿಮ್ಮಷ್ಟು ಭಾಗ್ಯವಂತರು ಯಾರಿಲ್ಲ ಅಂತ ತಿಳ್ಕೊಂಡಿರ್ಬೋದು. ಅಂತಹ ಶ್ರೀಗಳವರು ಏನಂತಾರೆ ಪುರಾಣ ಹೇಳಿದ್ದಾರೆ, ಭಾಳ ಸಂತೋಷವಾಗಿರ್ತಕ್ಕಂಥದ್ದು. ಅದಕ್ಕೆ ಏನಂತಂದರೆ ನೀವೆಲ್ಲರೂ ಇದೇ ರೀತಿಯಾಗಿ ಪ್ರತಿ ವರ್ಷ ಏನಂತ ನಡೆದುಕೊಂಡು ಹೋಗಬೇಕು ಅಂತ ತಿಳ್ಕೊಂಡು ಈ ಸಂದರ್ಭದೊಳಗೆ ಹೇಳಲಿಕ್ಕೆ ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಆ ಸತ್ತು ಚಿತ್ತು ಆನಂದ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಆಮೇಲೆ ಬಸವಾದಿ ಪ್ರಮುಖರು, ಶ್ರೀ ಗೊಲ್ಲಾಳೇಶ್ವರರು, ಶ್ರೀ ಗುರು ಚನ್ನವೃಷಭೇಂದ್ರರು ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲೆಂದು ಹಾರೈಸಿ ಸಂಕ್ಷಿಪ್ತವಾಗಿರ್ತಕ್ಕಂಥ ಆಶೀರ್ವಚನಕ್ಕೆ ನಾನು ವಿರಾಮಿಸ್ತಾ ಇದ್ದೇನೆ. ಶಿವಂ ಭೂಯಾತ್.